ವಿಧಾನ ಪರಿಷತ್ ಕಲಾಪ ಆರಂಭವಾಗುತ್ತಿದ್ದಂತೆ ಇತ್ತೀಚೆಗೆ ಅಗಲಿದ ಗಣ್ಯರಿಗೆ ಸದನದಲ್ಲಿ ಸಂತಾಪ ಸೂಚಿಸಲಾಯಿತು. ವಿಧಾನ ಪರಿಷತ್ನ ಮಾಜಿ ಸದಸ್ಯ ಬನ್ನೂರು ಅಪ್ಪಣ್ಣ ಹೆಗಡೆ, ಹಿರಿಯ ಪತ್ರಕರ್ತ ಹಾಗೂ ವಿಧಾನ ಪರಿಷತ್ನ ಮಾಜಿ ಸದಸ್ಯ ಪಿ ರಾಮಯ್ಯ ಅವರ ನಿಧನಕ್ಕೆ ಸಭಾಪತಿ ಬಸವರಾಜ ಎಸ್ ಹೊರಟ್ಟಿ ಅವರು ಶ್ರದ್ಧಾಂಜಲಿ ಸಲ್ಲಿಸಿದರು. ಬಳಿಕ ಬಸವರಾಜ ಎಸ್ ಹೊರಟ್ಟಿ, ದಕ್ಷಿಣ ಕನ್ನಡ ಮೂಲದ ಅಪ್ಪಣ್ಣ ಹೆಗಡೆಯವರು ನಡೆದು ಬಂದ ಹಾದಿ, ಅವರ ಸೇವೆ ಮತ್ತು ಕಾರ್ಯವೈಖರಿಯನ್ನು ಸ್ಮರಿಸಿದರು. ಮಂಡ್ಯ ಮೂಲದ ಪಿ ರಾಮಯ್ಯ ಅವರ ಮಾಧ್ಯಮ ಮತ್ತು ರಾಜಕಾರಣದಲ್ಲಿನ ಸೇವೆ ಮತ್ತು ಕಾರ್ಯವೈಖರಿಯನ್ನು ನೆನೆದರು. ಸೇವೆಯನ್ನು ಗುರುತಿಸಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಮಾಧ್ಯಮ ಅಕಾಡೆಮಿ ಪ್ರಶಸ್ತಿ ಹಾಗೂ ಕೆಂಪೇಗೌಡ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ಮಾನವೀಯತೆ, ಪ್ರಾಮಾಣಿಕತೆ ಹಾಗೂ ಮೌಲ್ಯಾಧಾರಿತ ಪತ್ರಿಕಾ ಧರ್ಮದ ಶ್ರೇಷ್ಠ ಪ್ರತಿನಿಧಿಯಾಗಿದ್ದವರು ಸರಳ ಸಜ್ಜನಕ್ಕೆ ಸಹಕಾರ ಮೂರ್ತಿಯಾಗಿದ್ದರು. ಶ್ರೀಯುತರ ನಿಧನದಿಂದಾಗಿ ರಾಜ್ಯವು ಸರಳ ಸಜ್ಜನ ರಾಜಕಾರಣಿ ಹಾಗೂ ಹಿರಿಯ ಪತ್ರಕರ್ತರನ್ನು ಕಳೆದುಕೊಂಡಂತಾಗಿದೆ. ಸಭಾನಾಯಕ ವೈದ್ಯಕೀಯ ಶಿಕ್ಷಣ ಸಚಿವ ಶರಣಪ್ರಕಾಶ್ ಆರ್ ಪಾಟೀಲ್ ಮಾತನಾಡಿ, ಬನ್ನೂರು ಅಪ್ಪಣ್ಣ ಹೆಗಡೆ ಅವರು ಸರಳ ಜೀವನ ನಡೆಸಿದ್ದರು. ತಮ್ಮ ಜನಸೇವೆಯ ಮೂಲಕ ಅಪಾರ ಜನಮನ್ನಣೆ ಗಳಿಸಿದ್ದರು. ಮೃತರ ರಾಜಕೀಯ ಹೆಜ್ಜೆ ಗುರುತುಗಳು ಸಾರ್ಥಕ ಬದುಕು, ಸಾಮಾಜಿಕ ಕಾರ್ಯವನ್ನು ಮೆಲುಕು ಹಾಕಿದರು. ಪಿ ರಾಮಯ್ಯ ಅವರು ಸತ್ಯ, ನ್ಯಾಯ ಮತ್ತು ಜನಪರ ಕಾಳಜಿಯೊಂದಿಗೆ ಪತ್ರಕರ್ತರಾಗಿ ಸೇವೆ ಹಾಗೂ ರಾಜಕಾರಣದಲ್ಲಿನ ಅವರ ಕೊಡುಗೆ ಅಪಾರವಾದುದು ಎಂದು ತಿಳಿಸಿದರು. ಆಗಿರ್ತಕ್ಕಂಥ ನಷ್ಟವನ್ನು ಅವರ ಕುಟುಂಬದ ಸದಸ್ಯರಿಗೆ ಸಹಿಸಿಕೊಳ್ತಕ್ಕಂಥ ಶಕ್ತಿ ಆ ಭಗವಂತ ಕೊಡಲಿ ಮತ್ತು ಆ ಭಗವಂತ ಅವರ ಆತ್ಮಕ್ಕೆ ಶಾಂತಿಯನ್ನು ಕೊಡಲಿ ಅಂತ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿ ತಂದಿರತಕ್ಕಂಥ ಈ ಒಂದು ಸಂತಾಪ ಸೂಚನೆಗೆ ನನ್ನ ಬೆಂಬಲವನ್ನು ವ್ಯಕ್ತಪಡಿಸಿದೆ. ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣಸ್ವಾಮಿ, ಅಪ್ಪಣ್ಣ ಹೆಗಡೆ ಮತ್ತು ಪಿ ರಾಮಯ್ಯ ಅವರು ನಮ್ಮಿಂದ ದೂರವಾಗಿದ್ದರೂ ಈ ಇಬ್ಬರ ಕೊಡುಗೆ ಅಪಾರ. ಅವರ ಸೇವೆ, ಕಾರ್ಯವೈಖರಿ ಸದಾ ಸ್ಮರಣೀಯ. ಅವರ ಆತ್ಮಕ್ಕೆ ಚಿರಶಾಂತಿ ಸಿಗಲಿ. ಅವರ ಕುಟುಂಬಕ್ಕೆ ಅಗಲಿದ ನೋವು ಭರಿಸುವ ಶಕ್ತಿ ಭಗವಂತ ನೀಡಲೆಂದು ಹೇಳಿದರು. ಇದಕ್ಕೆ ನಾನು ಕೂಡ ಧ್ವನಿಗೂಡಿಸಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಮತ್ತು ಅವರ ಕುಟುಂಬಕ್ಕೆ ಅವರ ಅಗಲಿಕೆಯನ್ನ ಭರಿಸುವ ಶಕ್ತಿ ಭಗವಂತನು ನೀಡಲಿ ಅಂತೇಳಿ ನಾನು ಕೂಡ ಪ್ರಾರ್ಥನೆ. ಸಂತಾಪ ಸೂಚನೆ ಬಳಿಕ ಪ್ರಶ್ನೋತ್ತರ ಕಲಾಪ ಆರಂಭಗೊಂಡಿತು. ಸದಸ್ಯ ಡಿಟಿ ಶ್ರೀನಿವಾಸ್, ಪದವಿ ಪೂರ್ವ ಕಾಲೇಜುಗಳಲ್ಲಿನ ಉಪನ್ಯಾಸಕರಿಗೆ ಪ್ರಾಚಾರ್ಯರ ಹುದ್ದೆಗೆ ಬಡ್ತಿ ನೀಡುವ ಬಗ್ಗೆ ಸರ್ಕಾರ ಗಮನಹರಿಸಬೇಕೆಂದು ಮನವಿ ಮಾಡಿಕೊಂಡರು. ಹಲವರು ಬಡ್ತಿ ಇಲ್ಲದೆ ನಿವೃತ್ತಿಯಾಗುವ ಹಾದಿಯಲ್ಲಿದ್ದಾರೆ. ಹಾಗಾಗಿ ವಿಳಂಬ ಮಾಡದೆ ಬೇಗನೆ ಬಡ್ತಿ ನೀಡುವಂತೆ ಕೋರಿದರು. ತಿರುವು ಅಂದ್ರೆ PUC ಬಂದಿದೆ, ಅವರ ಭವಿಷ್ಯಗಳನ್ನು ರೂಪಿಸಿಕೊಂಡಂತ ತಿರುವು. ಇಂಥ ಸಂದರ್ಭದಲ್ಲಿ ಎಚ್ಚರಿಕೆಯಿಂದ ಖಂಡಿತ ನಾವು ಸಾಕಷ್ಟು ಕೆಲಸಗಳನ್ನು ಮಾಡಿ ಇದನ್ನ ಅತಿ ಶೀಘ್ರವಾಗಿ ಪೂರೈಸ್ತೀರಾ ಅಂತ ಹೇಳಿ ಭಾವಿಸ್ತಿದ್ದೇನೆ. ಇದಕ್ಕೆ ಉತ್ತರಿಸಿದ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ, ಉಪನ್ಯಾಸಕರನ್ನು ಪ್ರಾಚಾರ್ಯರ ಹುದ್ದೆಗೆ ಬಡ್ತಿಗೊಳಿಸುವ ಪ್ರಕ್ರಿಯೆ ನಡೆಯುತ್ತಿದೆ. ಎಲ್ಲವನ್ನೂ ಪರಿಶೀಲಿಸಿ ಆದಷ್ಟು ಶೀಘ್ರವೇ ಬಡ್ತಿ ನೀಡಲು ಕ್ರಮ ಕೈಗೊಳ್ಳಲಾಗುವುದು ಎಂದು ಸದನಕ್ಕೆ ತಿಳಿಸಿದರು. ಇಲ್ಲ ಸಭಾಧ್ಯಕ್ಷರೇ, ಪ್ರಭಾರಿಯವ್ರನ್ನ ಯಾರು ಅವ್ರ ಕಾಲೇಜಲ್ಲಿ ಸೀನಿಯರ್ ಇರ್ತಾರೆ ಅವ್ರನ್ನ ಪ್ರಿನ್ಸಿಪಲ್ ಮಾಡಿರ್ತೀವಿ. ಅವ್ರು ಹೇಳೋದು ಕರೆಕ್ಟೇ. ಯಾಕೆಂದರೆ ಕೆಲವರೆಲ್ಲ ರಿಟೈರ್ಡ್ ಆಗಿಬಿಡ್ತಾರೆ, ಏನು ಅವರಿಗೆ ಪ್ರಮೋಷನ್ ಸಿಗದೆ. ಅವ್ರ ಕಾಳಜಿ ಏನಿದೆ ಬೇಗ ಮಾಡ್ತಕ್ಕಂಥದ್ದು. ಯಾಕೆಂದರೆ ಆಕ್ಷೇಪಣೆ ಕರೀಲೇಬೇಕು. ಆಕ್ಷೇಪಣೆ ಬಂದಾಗ ಅದನ್ನ ಪರಿಶೀಲನೆ ಮಾಡಬೇಕು. ಅದನ್ನು ಸ್ಪೀಡಪ್ ಮಾಡಿ ಅವರಿಗೆ ಪ್ರಮೋಷನ್ ಕೊಡ್ತಕ್ಕಂಥ ವ್ಯವಸ್ಥೆನ ಬೇಗ ಮಾಡ್ತೀವಿ, ಆದಷ್ಟು ಬೇಗ ಮಾಡ್ತೀವಿ ಸರ್.